ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. 15ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿವಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಪಕ್ಷಾತೀತವಾಗಿ ಅಹಿಂದ ಚಳವಳಿ ಕಟ್ಟಲು ಜಿಲ್ಲಾ ಸಮಿತಿ ರಚನೆ, ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಆರ್ಥಿಕ ನೆರವು, ಕೃಷ್ಣಪ್ಪ ಗುಣಸಾಗರ್. ಒಳ ಮೀಸಲಾತಿ ಛಲವಾದಿ ಸಮಾಜ ವಿರೋಧವಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆರೋಪ ಸಲ್ಲದು, ಶಿವರಾಜ್ ಜಾನೇಕಲ್. ನಿರಾಕಾರ ಕಥಾ ಸಂಕಲನದಲ್ಲಿ ಸಾಮಾಜಿಕ ಸವಾಲುಗಳು ಮತ್ತು ಸ್ಥಿತಿಗತಿಗಳ ಬಗ್ಗೆ ರಚನೆ, ಜಯಣ್ಣ. ಮತ್ತು ಬೆಟ್ಟದೂರು ಆಸ್ಪತ್ರೆಯಿಂದ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾ, ಹೃದಯಾಘಾತ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ, ಬೋಸರಾಜ್. ವಾರ್ತೆಗಳ ವಿವರ. ಅಹಿಂದ ಚಳವಳಿಯನ್ನು ಯಾವುದೇ ಒಂದು ಪಕ್ಷ, ವ್ಯಕ್ತಿಗೆ ಸೀಮಿತಗೊಳಿಸದೆ ಹಿಂದುಳಿದ ಎಲ್ಲ ವರ್ಗಗಳನ್ನು ಒಗ್ಗೂಡಿಸಿ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ಅಹಿಂದ ಚಳವಳಿಯನ್ನು ಸಂಘಟಿಸಲಾಗುತ್ತಿದೆ ಎಂದು ಚಳವಳಿ ಸಂಚಾಲಕ ಕೃಷ್ಣಪ್ಪ ಗುಣಸಾಗರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಹಿಂದ ಚಳವಳಿ ಎಂದರೆ ಸಿದ್ದರಾಮಯ್ಯ ಮತ್ತು ಮುಕುಡಪ್ಪ ಹೆಸರು ಬರುತ್ತದೆ. ಆದರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಚಳವಳಿಯನ್ನು ಕಟ್ಟಲು, ಅಹಿಂದ ಚಳವಳಿಯನ್ನು ಗಟ್ಟಿಗೊಳಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಬಲಗೊಳಿಸಲು ರಾಜ್ಯ ಸಮಿತಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಶೋಷಿತ ಸಮುದಾಯಗಳು 80% ಇದ್ದರೂ ಸಂಘಟಿತವಾಗದೇ ಇರುವುದರಿಂದ ಸೌಲಭ್ಯ, ಅವಕಾಶಗಳಿಂದ ವಂಚಿತವಾಗುವಂತಾಗಿದೆ. ಸಮಾಜಗಳನ್ನು ಆರ್ಥಿಕವಾಗಿ ಬಲಗೊಳಿಸಲು ಅಹಿಂದ ಸಹಕಾರಿ ಬ್ಯಾಂಕ್ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಸಹಕಾರಿ ಬ್ಯಾಂಕ್ ಶಾಖೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಸಮುದಾಯಗಳ ಜನರಿಂದ ಷೇರು ಸಂಗ್ರಹಿಸಿ ಬ್ಯಾಂಕ್ ಸ್ಥಾಪಿಸಿ ಆರ್ಥಿಕ ನೆರವು ನೀಡುವ ಉದ್ದೇಶ ಹೊಂದಲಾಗಿದೆ. ಸಿದ್ದಯ್ಯ ಮೂರ್ತಿ ರಾಜ್ಯ ಸಂಚಾಲಕ ನೇತೃತ್ವದಲ್ಲಿ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಯಾವುದೇ ಪಕ್ಷ, ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದೆ ಇರುವವರನ್ನು ಗುರುತಿಸಿ ಚಳವಳಿ ನೇತೃತ್ವ ವಹಿಸಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಶೋಷಿತ ಸಮುದಾಯಗಳ 21 ಜನರನ್ನು ಜಿಲ್ಲಾ ಸಂಚಾಲಕರಾಗಿ ನೇಮಿಸಲಾಗಿದೆ. ಆರ್ ಮಾನಸಯ್ಯ ನಾಯಕ್ ಎಂಬುವವರನ್ನು ಜಿಲ್ಲಾ ಮುಖ್ಯ ಸಂಚಾಲಕರಾಗಿ ನೇಮಿಸಲಾಗಿದೆ ಎಂದರು. SC ST ಸೇರಿದಂತೆ ಎಲ್ಲ ಸಮುದಾಯಗಳ ಜನರು ಸಂಚಾಲಕರಾಗಿ ನೇಮಿಸಲಾಗಿದ್ದ ಅಹಿಂದ ಚಳವಳಿಗೆ ಬಲಗೊಳಿಸಲಾಗುತ್ತದೆ ಎಂದರು. ಈಗಾಗಲೇ ಇಡೀ ರಾಜ್ಯದಲ್ಲಿ ಅಹಿಂದ ಚಳವಳಿ ಪ್ರಾರಂಭವಾಗಿದೆ. ಸುಮಾರು 1 ವರ್ಷದಿಂದ ಎಲ್ಲ ಜಿಲ್ಲೆಗಳಲ್ಲಿ ಅಹಿಂದ ಚಳವಳಿ, ಅಹಿಂದ ಮೂವ್ಮೆಂಟ್ ಜಿಲ್ಲಾವಾರು ಕೇಂದ್ರಗಳನ್ನು ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡ್ತಾನೆ ಇದ್ದೀವಿ, ಇನ್ನೂ ನಡೀತಾ ಇದೆ ಈ ರಾಜ್ಯದಲ್ಲಿ. ಅಹಿಂದ ಚಳವಳಿ ಅಂದ ತಕ್ಷಣ ದಯವಿಟ್ಟು ಎಲ್ಲರ ಮನಸ್ಸಲ್ಲಿ ಏನೋ ಒಂದು ಬೇರೆ ಬೇರೆ ಆಲೋಚನೆಗಳು ಬರಬೇಕು. ಅಂದರೆ ಯಾವುದೋ ಒಂದು ಪಕ್ಷದ ಪರವಾಗಿ ಅಥವಾ ಇನ್ನೊಂದು ಪಕ್ಷದ ಪರವಾಗಿ ಅಂತ ಆಲೋಚನೆ ಬರುವಂಥ ಅವಶ್ಯಕತೆ ಇಲ್ಲ. ಇದು ಅಹಿಂದ ಅಂತಕ್ಕಂಥ ಚಳವಳಿ ಇದೆಯಲ್ಲ, ಈ ಚಳವಳಿ ಅದು ಯಾವುದೇ ರಾಜಕೀಯ ಪಕ್ಷದ ಒಂದು ಹತ್ತಿರ ಸುಳಿದಾಡುವಂಥ ಸಂಘಟನೆ ಅಲ್ಲ. ಎಲ್ಲಿ ಶೋಷಣೆ ಆಗಿರುತ್ತೋ ಏನೋ 80% ಸಮುದಾಯಕ್ಕೆ SC ST OBC ಮೈನಾರಿಟೀಸ್, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಇವರಿಗೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ 80%
ಸಮುದಾಯದ ಜೊತೆಯಲ್ಲಿ ಈ ಸಂಘಟನೆ ಇದೆ. ಇದರ ಮುಖ್ಯ ಉದ್ದೇಶ ಈ ರಾಜ್ಯದಲ್ಲಿ ಈ ಪ್ರತಿಯೊಂದು ಜನರ ಮನಸ್ಸಿನಲ್ಲಿ ಏನಿದೆ ಅಂದ ತಕ್ಷಣ ಅಹಿಂದ ಅಂದ ತಕ್ಷಣ ಯಾವುದೋ ಒಂದು ಪಕ್ಷಕ್ಕೆ ಲೀಡ್ ಯಾವುದೋ ಒಂದು ಅಂಥ ಪರಿಸ್ಥಿತಿ ಇಲ್ಲೇ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಸಮುದಾಯವನ್ನು 80% ಸಮುದಾಯವನ್ನು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲವನ್ನಾಗಿ ಮಾಡುವಂಥ ಮುಖ್ಯ ಉದ್ದೇಶ. ಇಲ್ಲಿ ಯಾವ ಥರದ ವ್ಯಕ್ತಿಗಳಿಗೆ ಅವಕಾಶವನ್ನ, ನಾಯಕತ್ವದ ಅವಕಾಶವನ್ನ ನೀಡ್ತಾ ಇದ್ದಾರೆ ನಮ್ಮ ರಾಜ್ಯ ನಾಯಕರು ಅಂತ ಹೇಳಿದ್ರೆ, ಯಾವುದೇ ಪಕ್ಷದ, ಯಾವುದೇ ಜಾತಿಯ, ಯಾವುದೇ ವ್ಯಕ್ತಿಯ ಅಭಿಮಾನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿ ಅಹಿಂದ ಚಳುವಳಿ ನಾಯಕರನ್ನಾಗಿ ನೇಮಕ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾನ್ಸಯ್ಯ ಅಂತಕ್ಕಂಥವ್ರನ್ನ ಮುಖ್ಯ ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ನಮ್ಮ ರಾಜ್ಯ ಸಮಿತಿ ಈಗಾಗಲೇ ತಿಳಿಸಿದ್ದಾರೆ. ಅದೇ ರೀತಿ ಸುಮಾರು 21 ಜನ ಜಿಲ್ಲಾ ಸಮಿತಿಯಲ್ಲಿದ್ದಾರೆ. ಈ 21 ಜನ ಜಿಲ್ಲಾ ಸಮಿತಿಯಲ್ಲಿ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲ ಜಾತಿ ಸಮುದಾಯ ಅನಿವಾರ್ಯವಾಗಿ ಅಹಿಂದ ಅಂದ ತಕ್ಷಣವೇ ನಾವು ಜಾತಿ ವಿಷಯವನ್ನು ಮಾತಾಡಲೇಬೇಕಾಗುತ್ತೆ. ಅನಿವಾರ್ಯವಾಗಿ ಆ ಜಾತಿ ವಿಷಯ ಮಾತಾಡೋದೇ ಒಂದು ದೊಡ್ಡ ಅಪರಾಧ ಅಲ್ಲ. ಯಾಕಂತ ಹೇಳಿದ್ರೆ ಈ ಅಹಿಂದ ಸಂಘಟನೆ ಹುಟ್ಟಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಛಿದ್ರಗೊಂಡಿರ್ತಕ್ಕಂಥ ಜಾತಿಗಳು, ಅಂದ್ರೆ ಒಂದೇ ಭಾರತೀಯರಾಗಿರ್ತಕ್ಕಂಥ ನಾವುಗಳು, ಒಂದೇ ಜಾತಿಯಾಗಿರ್ತಕ್ಕಂಥ ನಾವು ಒಂದೊಂದು ಕಸುಬುಗಳ ಹಿನ್ನೆಲೆಯಲ್ಲಿ ಜಾತಿಗಳಾಗಿ ಇಟ್ಕೊಂಡು ನಮ್ಮನ್ನ ನಾವು ಅನ್ನೋದನ್ನು ಗುರುತಿಸಿದಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಮನುವಾದದ ಒಂದು ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಆ ಸಮುದಾಯಗಳನ್ನು ಹೊರತಂದು ಅವರಿಗೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಯನ್ನ ತುಂಬುವಂಥದ್ದು ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಮಿತಿಯು ಈಗಾಗಲೇ ನಿರ್ಧಾರ ಮಾಡಿದೆ. ಅಹಿಂದ ಸೌಹಾರ್ದ ಸಬಲೀಕರಣ ಸಹಕಾರ ಬ್ಯಾಂಕ್ ಅಂತಕ್ಕಂಥ ಬ್ಯಾಂಕನ್ನ ರಚನೆ ಮಾಡಿದೆ. ಆಮೇಲೆ ಪರ್ಮಿಷನ್ ಕೊಡದಿದೆ. ಈಗಾಗಲೇ ಶೇರ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ಶೇರ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ಇಡೀ ಜಿಲ್ಲೆ ಬಂದು ಅಹಿಂದ ಬ್ಯಾಂಕ್ ಅನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ರಾಯಚೂರಿಗೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಎಸ್ ಮೂರ್ತಿ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಜಿಲ್ಲಾ ಸಮಿತಿಯ ಉದ್ಘಾಟನೆಗೆ ಎಸ್ ಮೂರ್ತಿ ಸಾಹೇಬರು ಬಂದು ಆ ಸಂದರ್ಭದಲ್ಲಿನೇ ಇಡೀ ಜಿಲ್ಲೆ ಎಲ್ಲ ಷೇರು ಸಂಗ್ರಹ ಮಾಡಿ ಅಂದೇ ಅವರಿಗೆ ತಲುಪಿಸ್ತೀವಿ. ಜಿಲ್ಲಾ ಸಮಿತಿಯವರು ರಾಜ್ಯ ಸಮಿತಿಗೆ ಅಂತಕ್ಕಂಥ ವಿಷಯವನ್ನ ನಮಗೆ ದೂರವಾಣಿ ಮೂಲಕ ಜಿಲ್ಲಾ ಸಂಚಾಲಕರು ಮತ್ತು ಎಲ್ಲ ಸಮಿತಿ, ಎಲ್ಲ ಈ ಸಂಘಟನೆಯ ಎಲ್ಲ ಸಮುದಾಯದ ಸಂಚಾಲಕರು, ಜಿಲ್ಲಾ ಸಂಚಾಲಕರು ತಿಳಿಸಿದ್ದಾರೆ, ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಜಿಲ್ಲಾ ಸಮಿತಿ ಕೂಡ ಇಲ್ಲಿ ಸುಮಾರು 21 ಜನ, ಅಂದರೆ ನಾನು ಎಲ್ಲ ಸಮಿತಿ ಎಲ್ಲ ಕಮಿಟಿಯ ನಾಯಕರಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಶ್ರೀ ಆರ್ ಮಾನಶಯ್ಯ ಜಿಲ್ಲಾ ಸಂಚಾಲಕರಾಗಿ, ಮಾನಶಯ್ಯ ನಾಯಕ, ಜಿಲ್ಲಾ ಕುರುಡಿ ಗುರುರಾಜ್ ಇವರು ಜಿಲ್ಲಾ ಜಂಟಿ ಮುಖ್ಯ ಸಂಚಾಲಕರಾಗಿ, VS ಯಲ್ಲಪ್ಪ ಜಿಲ್ಲಾ ಸಂಚಾಲಕರು SC ಗೋವಿ ಘಟಕ, ಪ್ರತಾಪ್ ಕುಮಾರ್ SK ಜಿಲ್ಲಾ ಸಂಚಾಲಕರು SC ಮಾದಿಗ ಕಮಿಟಿಯಿಂದ, ತಿಮ್ಮಪ್ಪ ಸ್ವಾಮಿ ಮಲಿಯಾಬಾದ್ ಜಿಲ್ಲಾ ಸಂಚಾಲಕರು SC ಚನ್ನದಾಸರು, ಶರಣಪ್ಪ ನಂದ್ಯಾಳ್ ಜಿಲ್ಲಾ ಸಂಚಾಲಕರು SC ಚಲವಾಚು. ಇದು ಲೀಸ್ಟ್ ಕೊಟ್ಬಿಟ್ರೆ ಈ ಸಂದರ್ಭದಲ್ಲಿ ಮುಖ್ಯ ಸಂಚಾಲಕ ಮಾನಸಯ್ಯ ನಾಯಕ್, ಕುರುಡಿ ಗುರುರಾಜ್, ತಿಮ್ಮಪ್ಪ ಸ್ವಾಮಿ ಮಲಿಯಾಬಾದ್, ಶರಣಪ್ಪ ನಂದಿಹಾಳ್, ಸಾಜಿದ್ ಹುಸೇನ್, ಕೆ ಖಂಡಪ್ಪ, ಮಲ್ಲೇಶ್ ರಾಯಚೂರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಛಲವಾದಿ ಸಮಾಜ ಹಾಗೂ ಮುಖಂಡರು ಯಾರ ವಿರೋಧವೂ ಇಲ್ಲ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ವಿರೋಧಿಸುತ್ತಿಲ್ಲ. ವೈಯಕ್ತಿಕವಾಗಿ ವಿರೋಧಿಸುವುದು ಸರಿಯಾದ ಬೆಳವಣಿಗೆಯಲ್ಲ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಶಿವರಾಜ್ ಜಾನೇಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ಮಾದಿಗ ಸಮಾಜದ ಮುಖಂಡರುಗಳು ಒಳ ಮೀಸಲಾತಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ.
ಅವರೆಲ್ಲಿಯೂ ಒಳ ಮೀಸಲಾತಿ ವಿರೋಧಿಸಿ ಹೇಳಿಕೆ ನೀಡಿಲ್ಲ, ಅಲ್ಲದೆ ಅಡ್ಡಿಯೂ ಆಗಿಲ್ಲ. ಸದಾಶಿವ ಆಯೋಗದ ವರದಿಯಲ್ಲಿ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಉಪಜಾತಿಗಳು ಮಾದಿಗ ಮತ್ತು ಛಲವಾದಿ ಸಮಾಜಗಳಲ್ಲಿವೆ. ಉಪಜಾತಿ ಜನರನ್ನು ಯಾವ ಜಾತಿಗೆ ಸೇರಿಸಲಾಗುತ್ತದೆ ಎಂದು ಸ್ಪಷ್ಟನೆ ಕೋರಿ ಪತ್ರ ಬರೆಯಲಾಗಿದೆ ಹೊರತು ಒಳ ಮೀಸಲಾತಿಗೆ ವಿರೋಧಿಸಿಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು ಜಾರಿಗೊಳಿಸುವುದು ರಾಜ್ಯ ಸರ್ಕಾರದ ನಿರ್ಧಾರವಾಗಿದೆ. ಮಲ್ಲಿಕಾರ್ಜುನ ಖರ್ಗೆಯವರಾಗಲಿ ಇತರೆ ಛಲವಾದಿ ಸಮಾಜದ ಮುಖಂಡರು ತಡೆಯುವ ಪ್ರಯತ್ನವೂ ಮಾಡಿಲ್ಲ. ಸುಳ್ಳು ಆರೋಪ ಮಾಡುವುದರಿಂದ ಸಮಾಜದಲ್ಲಿಯೇ ಬಿರುಕು ಮೂಡಿಸಲು ಕಾರಣವಾಗುತ್ತದೆ ಎಂದರು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ABCD ವರ್ಗೀಕರಣ ಇದು ಗೊಂದಲ ಇರುವುದರಿಂದ ABCD ವರ್ಗೀಕರಣಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಯಾವುದೇ ನಾವು ಇರುವುದಿಲ್ಲ. ಹಾಗಾಗಿ ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥದ್ದು ಸರಿಪಡಿಸಿ ಮತ್ತು ಈ ಭಾಗದಲ್ಲಿ ಬೇಗರ ಮತ್ತು ಹರಿಜನ ಇವೆಲ್ಲವನ್ನು ಮನೆಗೆ ಹೋಗಿ ಸರಿಪಡಿಸಿ ಜನಸಂಖ್ಯೆ ಮನೆಗೆ ಮುಟ್ಟಿ ಇವತ್ತು ಸರಿಪಡಿಸಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಬೇಕಂತ ನಾವು ಮನವಿ ಮಾಡ್ತಿದ್ವಿ. ಅದಲ್ಲದೆ ಸುಪ್ರೀಂ ಕೋರ್ಟು ಈಗಾಗಲೇ ವಿವರವಾಗಿ ನಮಗೆ ಹೇಳಿಬಿಟ್ಟಿದೆ. ಕೆಲವು ನಮ್ಮ ಮೇಲೆ ನಮ್ಮ ಸಮಾಜದ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಮತ್ತು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರ ಮೇಲೆ ಸುಮ್ಮನೆ ಒಂದು ಊಹೆ ಸುದ್ದಿಗಳನ್ನು ಮಾಡ್ತಾರೆ. ನಾವು ಯಾವುದು ವಿರೋಧಿ ಪಡಿಸ್ತಾ ಇದ್ದಾರೆ ನಮ್ಮ ಒಂದು ABCD ವರ್ಗೀಕರಣ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ನಾವು ಎಲ್ಲಿ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧಪಡಿಸಿಲ್ಲ ಮತ್ತು ಸಿದ್ದಯ್ಯ ಅವರು ವಿರೋಧಪಡಿಸಿಲ್ಲ. ನಾವು ಇದನ್ನ ಸರಿಪಡಿಸಿ ಕಳಿಸಿ ಶಿಫಾರಸು ಮಾಡುವಂಥದ್ದೇ ನಮ್ಮ ವಾದ. ಇವತ್ತು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ 102 ಜಾತಿಗೆ ಬರೆದಂತ ನಮ್ದು ವಂಶ ಛಲವಾದಿ ಜನಾಂಗದವರು. ನಾವು ಯಾವತ್ತೂ ಕೂಡ ಯಾರಿಗೂ ನಾವು ವಿರೋಧ ಪಡಿಸೋದಿಲ್ಲ. ಕೆಲವು ನಮ್ಮ ಸಮಾಜನ ಪದೇ ಪದೇ ನಾನು ಸಂಘಟನೆ ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ, ಅದು ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಮನವಿ ಮಾಡ್ತೀವಿ. ನಾವು ಅಸ್ಪೃಶ್ಯರು, ನಾವು 2 ಜಾತಿಗಳು ನಾವು ಒಂದಾಗಿ ಇವತ್ತು ಬಹಳ ಇವತ್ತು ಶತಮಾನದಿಂದ ನಾವು ಒಂದಾಗಿ ಬಂದಿದ್ದೀವಿ. ನಾವು ಮುಂದೂ ಸಹ ಒಂದಾಗಿ ಇರ್ತೀವಿ. ಅದೇ ರೀತಿಯಾಗಿ ನಾವಿಬ್ಬರು ಕಚ್ಚಾಡಿದ್ರೆ ನಮಗೆ ಲಾಸ್ ಅನ್ನೋ ಮಾತು ಕೂಡ ಹೇಳ್ತಾ ಇದ್ವಿ. ಅಂಥದ್ದೇನನ್ನ ತಪ್ಪು ಕಂಡು ಬಂದ್ರೆ ಇದು ಮೂಲತಃ ರಾಯಚೂರು ಜಿಲ್ಲೆಯಲ್ಲೇ ಈ ಸಂಘಟನೆ ಹುಟ್ಟಿಕೊಂಡಿದ್ದು. ರಿಸರ್ವೇಷನ್ ಆಗಿರ್ತಕ್ಕಂಥದ್ದಾಗಲಿ ಈ ಬಹಳ ಸಂಘಟನೆಗಳು ಇಲ್ಲಿಂದೇ ಹುಟ್ಟಿಕೊಂಡಿರ್ತಾವೆ. ನಾವು ಇಲ್ಲೇ ಇರ್ತೀವಿ. ಅದು ನಮ್ಮ ಮುಖಂಡರು ಇರ್ತಾರೆ, ನಮ್ಮ ಜಗನ್ನಾಥ ಸಂತಾರಣ್ಣವರಾಗಿರ್ಬೋದು, ಪಟ್ಟಣ್ಣವರಾಗಿರ್ಬೋದು, ಹಿರಿಯರಿದ್ದಾರೆ. ಅದು ಇನ್ನೂ ರಾಜ್ಯ ಮಟ್ಟದಲ್ಲಿ ಹಿರಿಯರು ಕೂತು ನಾವು ಸರಿಪಡಿಸಿರ್ತೀವಿ. ಯಾವುದೇ ರೀತಿ ನಾವು ಈ ರಿಸರ್ವೇಷನ್ ವಿರೋಧ ಅಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಒಲೆ ಮತ್ತು ಹರಿಜನ ಅಂತಕ್ಕಂಥದ್ದು ಎಲ್ಲರೂ ಒಂದೊಂದು ಜಾತಿಯಲ್ಲಿ ಒಂದೊಂದು ನಾವು ಸಿಗಬೇಕು ಉಪಜಾತಿಗಳನ್ನು ಸರಿಪಡಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಳಿಸಬೇಕಂತ ನಾವು ಮನವಿ ಮಾಡ್ತೀವಿ. ಮಹಾಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್ ಸುಂಕಾರಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ಮಾದಿಗ ಸಮುದಾಯದೊಂದಿಗೆ ಛಲವಾದಿ ಸಮಾಜವು ಒತ್ತಾಯಿಸುತ್ತಲೇ ಬಂದಿದೆ. ಜನಸಂಖ್ಯೆಯಲ್ಲಿ ಆಗುವ ವ್ಯತ್ಯಾಸ ಮೀಸಲಾತಿ ಹಂಚಿಕೆ ಮೇಲೂ ಆಗುವ ಆತಂಕದಿಂದ ಸ್ಪಷ್ಟನೆ ಕೋರಲಾಗಿದೆ ಹೊರತು ಒಳ ಮೀಸಲಾತಿ ಜಾರಿಗೆ ವಿರೋಧಿಸಿಲ್ಲ. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆಯು ಎಲ್ಲಿಯೂ ಮೀಸಲಾತಿ ಜಾರಿಗೆ ಅಡ್ಡಿಯಾಗಿಲ್ಲ. ಛಲವಾದಿ ಸಮಾಜವು ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಹೋರಾಟದೊಂದಿಗೆ ಇದ್ದು ಕೆಲಸ ಮಾಡುತ್ತಿದ್ದೇವೆ ಎಂದರು. ಹಾಗಾಗಿ ಹೆಂಗ್ ಗೊತ್ತಾಗ ಜಾತಿ ಸ್ಪಷ್ಟೀಕರಣ ಹೆಂಗ್ ಗೊತ್ತಾಗ್ತದೆ? ಹೆಚ್ಚು ನಮ್ಮ ಈ ಭಾಗನೇ ಜಾಸ್ತಿ ವರ್ಗೀಕರಣಕ್ಕೆ ರಾಯಚೂರು ಬಿಟ್ರೆ ಚಲವಾದಿ ಸದಾಶಿವ ಆಯೋಗವರೆಗೆ ಗಮನ ಕೊಡ್ತಿಲ್ಲ. ಸದಾಶಿವ ಆಯೋಗನ ಜಾರಿ ಮಾಡಿ ಅಂತೇಳಿ ಹಂಗೇನೆ ಇತಿಹಾಸದಲ್ಲಿ ನಾವು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಬಹಳ ದೊಡ್ಡ ಸಮಾವೇಶ ಮಾಡ್ತಿದ್ವಿ. ಜೊತೆಯಲ್ಲಿ ಇನ್ನು ನಮಗೆ ಇದೇನು ಜಾತಿಗಳ ಬಗ್ಗೆ, ಯಾಕಂದ್ರೆ ಮಾದಿಗಂದ್ರೆ ಒಂದೇ ಬರ್ತದೆ, ನಮ್ಮ ಛಲವಾದಿಗಳಿಗೆ 7ನೇ ಹೆಸರಲ್ಲಿ ಕರೆಯಲ್ಪಡ್ತದೆ. ಅದರಲ್ಲಿ ಈ ಭಾಗದಲ್ಲಿ ನಾವು ಕಡಿಮೆ ಇರ್ಬೋದು, ಆ ಭಾಗದಲ್ಲಿ ಅವರು ಹೋಗ್ತಾ ಇದ್ದಿಲ್ಲ. ನಮಗೆ ಒಲೆ ಮತ್ತು ಆದಿ ದ್ರಾವಿಡ, ಆದಿ ಕರ್ನಾಟಕ ಎರಡೂ ಸರಿ ಅವ್ರಿಗೂ ಕೊಡ್ತಾರೆ, ನಮಗೂ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ಗೊಂದಲ ಇರೋದು ಸರಿಪಡಿಸಿ ಜಾರಿ ಮಾಡಂತೆ ನಾವು ಈಗಲೂ ಸರ್ ಮುಖ್ಯಮಂತ್ರಿ ಅವ್ರು ಬರಬೇಕು ನಾವು ಮನೆ ಮಾಡ್ತೀವಿ. ಜಾರಿಗೆ ನಾವು ಇರೋದಿಲ್ಲ, ಜಾರಿಗೆ ವಿರೋಧ ಏನೇ ಇಲ್ಲ. ಯಾಕಂದ್ರೆ
ರವಿಕುಮಾರ್ ರಾಂಪುರ್ ಮಾತನಾಡಿ, ಒಳ ಮೀಸಲಾತಿ ವರದಿ ನೀಡಿ 30 ವರ್ಷಗಳು ಕಳೆದಿವೆ. ಅಂದಿನಿಂದ ಇಂದಿನವರೆಗೆ ಛಲವಾದಿ ಸಮಾಜ ವಿರೋಧವಾಗಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನದಂತೆಯೇ ಖಚಿತ ಜನಸಂಖ್ಯೆ ಮಾಹಿತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ. ಆಯೋಗದಲ್ಲಿರುವ ಗೊಂದಲ ನಿವಾರಿಸಲು ಕೇಳಲಾಗಿದೆ ಹೊರತು ಜಾರಿಗೆ ವಿರೋಧವಿಲ್ಲ. ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವ ಕೆಲಸವಾಗಬಾರದು ಎಂದರು. ಸಮುದಾಯದ ಒಳ ಮೀಸಲಾತಿಗೆ ವಿರುದ್ಧವಾಗಿಲ್ಲ. ಫಸ್ಟ್ ಲೈನ್ಗೆ ಮೇಲೆ ಸರಿ, ಅದೇನು ಗೊಂದಲಗಳವ ಸರಿಪಡಿಸಿ ಜಾರಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಸಂದರ್ಭದಲ್ಲಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ತಮ್ಮಣ್ಣ ವಕೀಲ್, ಶಿವಕುಮಾರ್ ಜೆ ಹನುಮಾಪುರ್, ಮಧುಕಾಂತ್, ಸಚ್ಚಿದಾನಂದ್, ನರಸಿಂಹ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1000 ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. 15ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 3/10/2024 ಗುರುವಾರ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೂದೋಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತಾದಿಗಳಿಂದ ಕುಂಕುಮ ಅರ್ಚನೆ ಇರುತ್ತದೆ. ಹಾಗೂ ದಿನಾಂಕ 11/10/2024 ಶುಕ್ರವಾರದಂದು ಚಂಡಿ ಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿಗಳ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ಶ್ರೀ ತುಳಜಾಭವಾನಿ ದೇವಸ್ಥಾನ ಧರ್ಮಾಧಿಕಾರಿಗಳು, ರಾಯಚೂರು. ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಸರ್ವೇ ಜನ ಸುಖಿನೋ ಭವಂತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. KTB Jewel Palace. ಸೆಪ್ಟೆಂಬರ್ 7, 8, 9 ರಂದು ಹಗರ ತೂಕದ ಚಿನ್ನಾಭರಣಗಳ ಮೇಳ. ಚಿನ್ನಾಭರಣಗಳ ಮೇಲೆ 25% ರಿಯಾಯಿತಿ, ಬೆಳ್ಳಿ ಆಭರಣಗಳ ಮೇಲೆ 50% ರಿಯಾಯಿತಿ. ಈ ಕೊಡುಗೆ ಕೇವಲ 3 ದಿನಗಳು ಮಾತ್ರ. ನಿಮ್ಮ ಮನ ಮೆಚ್ಚುವ ವಿವಿಧ ವಿನ್ಯಾಸದ ಆಭರಣಗಳ ಮೇಳ. ಸ್ಥಳ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಿರಾಕಾರ ಕಥಾ ಸಂಕಲನದಲ್ಲಿನ ಕೆಲವು ನೋವಿನಿಂದ ಕೂಡಿದ್ದರೆ ಕೆಲವು ಸಾಮಾಜಿಕ ಸವಾಲುಗಳು ಮತ್ತು ಸ್ಥಿತಿಗತಿಗಳ ಬಗ್ಗೆ ರಚನೆ ಮಾಡಿದ್ದಾರೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ಅವರ ನಿರಾಕಾರಿ ಕಥಾ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದರು. ಮಲ್ಲಿಕಾರ್ಜುನ ಸ್ವಾಮಿ ಅವರ ರಚನೆಯ ನಿರಾಕಾರ ಕಥಾ ಸಂಕಲನ ಕೃತಿಯಲ್ಲಿ ತಮ್ಮ ವೃತ್ತಿಯಲ್ಲಿ ಕಂಡ ಏಳು ಬೀಳುಗಳು ಮತ್ತು ತಾವು ಅನುಭವಿಸಿದ ಪ್ರಸಂಗಗಳನ್ನು ತಮ್ಮ ಕೃತಿಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಎಂದರು. ಕಥಾ ಸಂಕಲನದಲ್ಲಿ ಸಾಮಾಜಿಕ ಸಮಸ್ಯೆಗಳು, ಸವಾಲುಗಳು, ಸ್ಥಿತಿಗತಿಗಳ ಬಗ್ಗೆ ತಮ್ಮ ಅಂತರಾಳದಲ್ಲಿನ ಮಾತುಗಳನ್ನು ವ್ಯಕ್ತಪಡಿಸುವ ಮೂಲಕ ತಮ್ಮ ವೃತ್ತಿಯಲ್ಲಿನ ಅನುಭವಿಸಿದ ಕೆಲವು ಪ್ರಸಂಗಗಳು ಕಥಾ ಸಂಕಲನದಲ್ಲಿ ಮೂಡಿ ಬಂದಿವೆ ಎಂದರು. ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮಾತುಗಳ ಮೂಲಕ ಬರವಣಿಗೆಯಲ್ಲಿ ಮೂಡಿಸಿದ್ದಾರೆ. ಜಾತಿ ವ್ಯವಸ್ಥೆ, ಸಮಾಜ ನಮ್ಮನ್ನು ನೋಡುವ ದೃಷ್ಟಿಕೋನದ ಬಗ್ಗೆ ರಚನೆ ಮಾಡಿದ್ದಾರೆ. ಸಮಾಜದ ಓರೆಕೋರೆಗಳು ತಿದ್ದಲು ಪ್ರಯತ್ನಿಸಿದ್ದಾರೆ ಎಂದು ತಿಳಿಸಿದರು. ಅಧಿಕಾರಿಯಾಗಿ, ಕವಿಯಾಗಿ ಅವರ ಮನದಾಳದಲ್ಲಿ ಇರುವ ನೋವುಗಳನ್ನು ಸಮಾಜಕ್ಕೆ ಬರವಣಿಗೆ ಮೂಲಕ ಹೇಳುವ ಬದಲಾವಣೆಗೆ ಮುಂದಾಗಿದ್ದಾರೆ. ಕವಿಯ ಕಲ್ಪನೆ ಆಯ್ದುಕೊಂಡ ಸಂದರ್ಭ ಸಾಧನೆಗೆ ಅನುಕೂಲವಾಗಲಿದೆ. ಸಮಾಜಕ್ಕೆ ಕೃತಿ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶನವಾಗಲಿ ಹಾಗೂ ಯುವ ಕವಿಗಳಿಗೆ ಪ್ರೇರಣೆಯಾಗಿ ಸಮಾಜ ಕಟ್ಟುವ ಕೆಲಸ ಮಾಡಲಿ ಎಂದರು. ನನ್ನ ಕಥಾ ಸಂಕಲನದ ಅವತ್ತು ಬಿಡುಗಡೆ ಇರುತ್ತದೆ. ನೀವು ಕೂಡ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಖಂಡಿತವಾಗಿಯೂ ಕೂಡ ನಾನು ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಅವರಿಗೆ ಕೊಟ್ಟಿದ್ದೆ. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಕೂಡ ನನ್ನನ್ನು ಅತಿಥಿಗಳಾಗಿ ಕರೆದಿರುವಂಥದ್ದು. ನಾನು ಈ ಪ್ರಾಂಗಣ ಪ್ರವೇಶ ಮಾಡುತ್ತಲೇ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂದರೆ ಇದು ಎಲ್ಲೋ ಒಂದು ಕಡೆ ನೇರಿಳಿದ ಗಂಟಲು ಕಡಬಂ ತುರುಕಿದಂತಾಯಿತು. ಈ ಕೆಲಸಕ್ಕೆ ಎಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನೋದಕ್ಕಿಂತ ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ನಮ್ಮಂಥವ್ರು ಅವಲೋಕನ ಮಾಡುವಂಥ ಪ್ರಸಂಗ ಇದೆ. ಆದಾಗ್ಯೂ ಕೂಡ ನಿಮ್ಮ ಒಡನಾಡಿಯಾಗಿ ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅಷ್ಟರ ಮಟ್ಟಿಗೆ ನಿರ್ವಹಿಸಿದ್ದೆ. ಪುಸ್ತಕದ
ಯಾವ ರೀತಿ ರೂಪಿತಗೊಂಡಿದೆ ಅನ್ನುವಂಥದ್ದು ಕೇವಲ ಒಂದೆರಡು ಕ್ಷಣಗಳನ್ನು ಪುಸ್ತಕದ ಮೇಲೆ ಆಯಿಸಿದಂಥ ಸಂದರ್ಭದಲ್ಲಿ ಆ ಕವಿಯ ನೋವನ್ನು ನಾನು ಅರ್ಥ ಮಾಡಿಕೊಳ್ಳುವ ಅಂತ ಒಂದು ಪ್ರಸಂಗವನ್ನು ನಾನು ನೋಡಿದೆ. ಬಹುಶಃ ಬಹಳ ನೋವಿನಿಂದ ಕೂಡಿದ ಮಾತುಗಳು, ಇವತ್ತಿನ ಸಮಾಜದಲ್ಲಿ ನಡೆಯುವಂಥ ಸವಾಲುಗಳು, ಪ್ರಸಂಗಗಳು, ಸ್ಥಿತಿಗತಿಗಳ ಬಗ್ಗೆ ಅವರ ಆಲೋಚನೆಗಳು ಇವೆಲ್ಲವೂ ನೋಡ್ತಿದ್ರೆ ಯಾಕೆ ಇಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯ ಬಗ್ಗೆ ಕುರಿತು ಮಾತನಾಡಿದ್ದಾರೆ ಅಂತೇಳಿ ಒಂದು ಕ್ಷಣ ನನಗಷ್ಟೇ ಅಲ್ಲ, ಎಂಥವರು ಕೂಡ ಅವರ ನೋವಿನ ಮಾತುಗಳು ಕೇಳಿದಾಗ ಅದು ಅನಿಸದೇ ಇರೋದು. ಜಾತಿಯ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ದಾರೆ, ಈಗಿನ ಸ್ಥಿತಿಗತಿಗಳ ಬಗ್ಗೆ ಮಾತಾಡಿದ್ದಾರೆ, ಸಮಾಜ ಯಾವ ರೀತಿ ನಮ್ಮನ್ನು ನೋಡ್ತದೆ, ನಮ್ಮದು ತಪ್ಪಿಲ್ಲದಿದ್ದರೂ ಕೂಡ ನಮ್ಮನ್ನು ಯಾವ ರೀತಿ ಗುರಿ ಮಾಡುತ್ತದೆ, ಯಾವ ರೀತಿ ಒಂದು ರೀತಿ ಆ ಒತ್ತಡಕ್ಕೆ ಸಿಲುಕಿಸ್ತದೆ ಅನ್ನುವಂಥ ಅವರ ಮಾತುಗಳು ಬಹುಶಃ ಅವರ ನೋವಿಗೆ ಮತ್ತು ಹಾಗೆ ಸಂವೇದನಾಶೀಲತೆಗೆ ಸಾಕ್ಷಿಯಾಗಿವೆ ಅಂತೇಳಿ ಕೂಡ ಅಂದುಕೊಂಡಿದ್ದೆ. ನೋಡಿದ್ರೆ ಕಾಣಿಸಲ್ಲ ಅವರು. ಹಿರಿಯ ಸಾಹಿತಿ ವೀರ ಹನುಮಾನ್ ಪುಸ್ತಕ ಪರಿಚಯಿಸಿ ಮಾತನಾಡಿದರು. ಸಮಾಜಕ್ಕೆ ಒಂದು ಉತ್ತಮ ಕೃತಿಯನ್ನು ರಚಿಸುವ ಮೂಲಕ ಯುವ ಕವಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ವ್ಯಕ್ತಿಯ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಕವಿ ಸಾಹಿತಿ ಮತ್ತು ಕರ್ತೃವಾಗಿ ಬರವಣಿಗೆ ಮೂಲಕ ಅನುಭವದ ಮಾತುಗಳನ್ನು ಕಥಾ ಸಂಕಲನದಲ್ಲಿ ವ್ಯಕ್ತವಾಗಿದೆ ಎಂದರು. ಹಿಮಾಲಯದ ಮಹತ್ವ ಸನ್ನಿಧಿ ಪುಸ್ತಕವೊಂದು ಪ್ರಸಿದ್ಧಿಯಾಗಿದೆ. ಆ ಕೃತಿಯಲ್ಲಿನ ಸನ್ನಿವೇಶಗಳನ್ನು ಈ ನಿರಾಕಾರ ಪುಸ್ತಕದಲ್ಲಿ ಸಾರವನ್ನು ಕಾಣಬಹುದಾಗಿದೆ. ಅವರು ರಚಿಸಿದ 3ನೇ ಕೃತಿಯಾಗಿದ್ದು, ಕಥೆಗಳು, ಆಧ್ಯಾತ್ಮಿಕ ಪ್ರಕಾರಗಳು, ಸಾಮಾಜಿಕ ತಲ್ಲಣಗಳು, ವೃತ್ತಿ ನಿದರ್ಶನಗಳನ್ನು ರಚನೆ ಮಾಡಿ ಓದುಗರನ್ನು ಅಂತರಾಳದಲ್ಲಿ ಇಳಿಯುವಂತೆ ಮಾಡಿದ್ದಾರೆ ಎಂದರು. ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇನ್ಬೆಂಚಿ ಮಾತನಾಡಿದರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ರಾಯಚೂರಿನಲ್ಲಿ ಕೆಲಸ ಮಾಡಿದ್ದು ಸುಮಾರು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದ್ದಾರೆ. ಅವರ ಕ್ರಿಯಾಶೀಲ ವ್ಯಕ್ತಿಯಾಗಿ ಬರವಣಿಗೆ ಮೂಲಕ ಛಾಪು ಮೂಡಿಸಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸೇವೆಯ ಮೂಲಕ ಸಾಹಿತ್ಯ ಕಡೆಗೆ ಆಸಕ್ತಿ ತೋರಿಸಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ದಿಂದ ಅನೇಕ ಸಾಹಿತ್ಯ ಚಟುವಟಿಕೆಗಳನ್ನು ಮಾಡಲಾಗಿದೆ. ಟೀಕೆಗಳ ಮಧ್ಯದಲ್ಲಿ ಜಿಲ್ಲಾ ತಾಲೂಕು ಘಟಕಗಳು ಸಾಹಿತ್ಯ ಕೆಲಸ ಮಾಡುತ್ತಿದೆ. ಕನ್ನಡ ಭವನದಲ್ಲಿ ಸಾಕಷ್ಟು ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದೇವೆ ಎಂದರು. ಮಲ್ಲಿಕಾರ್ಜುನ ಸ್ವಾಮಿ ಅವರ ಕಥೆಗಳ ಸಂಗ್ರಹ, ಕಥಾ ಸಂಕಲನ ರಚನೆ ಮಾಡಿದ್ದು, ಹಾಡು ಭಾಷೆಯ ಜೊತೆಗೆ ಅವರ ಉತ್ತಮ ಬರವಣಿಗೆ ಮೂಡಿ ಬಂದಿದೆ. ಪುಸ್ತಕ ಪಡೆದುಕೊಳ್ಳಲು ತಿಳಿಸಿದರು. ಬೇಡ, ಸುದ್ದಿ ಆಫೀಸರು ಬರ್ತದೆ, ಅವರೇ ಮಾಡಲಿ, ನಾನು ಬೇಕಾದ್ರೆ ಪರಿಚಯ ಮಾಡ್ತೀನಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆ ಅವಕಾಶ ಪುಸ್ತಕ ಬಿಡುಗಡೆ ಮಾಡಲು ನಾನು ಸಮರ್ಥನಿದ್ದೀನೋ ಗೊತ್ತಿಲ್ಲ, ಆದರೆ ಆ ಪುಸ್ತಕದ ಬಗ್ಗೆ ಓದುವಂಥ ಆಸಕ್ತಿಯನ್ನು ಮೂಡಿಸಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಪಾಶ್ಚಾತ್ಯ ಕವಿ ರಾಬರ್ಟ್ ಮ್ಯಾಕ್ಕಿ ಅಂತೇಳಿ ಒಬ್ಬರು ಏನು ಹೇಳ್ತಾರೆ ಅಂದರೆ, ಸ್ಟೋರಿ ಟೆಲ್ಲಿಂಗ್ ಈಸ್ ದ ಮೋಸ್ಟ್ ಪವರ್ಫುಲ್ ವೇ ಟು ಪುಟ್ ಐಡಿಯಾಸ್ ಇನ್ ಟು ದ ವರ್ಲ್ಡ್ ಅಂತ. ಬಹಳ ಮಂದಿ ಕವಿತೆಗಳನ್ನು, ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲು ಕವಿತೆಯ ಮಾರ್ಗವನ್ನು ಸುಲಭವಾಗಿ ತಗೊಳ್ತಾರೆ. ಆದರೆ ನಾಟಕಗಳು ಮತ್ತು ಕಥೆಗಳು ಬಹಳ ಮನಸ್ಸಿನ ಅಂತರಾಳವನ್ನು ತಾಕುವಂಥ, ಅಲ್ಲಿ ಕಥಾ ಪ್ರಸಂಗದಲ್ಲಿ ಅಥವಾ ನಾಟಕದಲ್ಲಿ ವಿವಿಧ ಕ್ಯಾರೆಕ್ಟರ್ಗಳ ಮೂಲಕ ತಮ್ಮ ಮಾತುಗಳನ್ನು, ತಮ್ಮ ಅನುಭವದ ಮಾತುಗಳನ್ನು, ತಮ್ಮ ಥಿಯರಿಟಿಕಲ್ ಮೈಂಡನ್ನು ಎಕ್ಸ್ಪ್ರೆಸ್ ಮಾಡಲು ಕಥಾ ಬಹಳ ಮುಖ್ಯ ಆಗ್ತದೆ ಅನ್ನುವಂಥದ್ದು. ನನಗೆ ಈ ಪುಸ್ತಕ, ನಿರಾಕಾರಿ ಪುಸ್ತಕ ಓದುವಂತೆ ಮೊದಲನೇ ಪುಟದಿಂದ ಕೊನೆ ಪುಟದಿಂದ ಓದಿದಾಗ ನನಗೆ ಸ್ವಾಮಿ ರಾಮ್ ಅಂತ ಹೇಳಿ ಒಬ್ಬರು ಗೊತ್ತಿರಬೇಕಲ್ಲ, ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಹೇಳಿ ಒಂದು ಬಹುದೊಡ್ಡ ಪುಸ್ತಕವನ್ನು ಅವರು ಮಾಡಿದ್ದಾರೆ. ಅದು ಪ್ರಪಂಚದ ಪ್ರಖ್ಯಾತವಾದ ಪುಸ್ತಕ. ಒಂದು ಸಾರಿಗೆ 50,000 ಪುಸ್ತಕ ಪ್ರಿಂಟ್ ಆಗ್ತವೆ. ಅವುಗಳನ್ನು ಲೈನ್ ಕಟ್ಟಿ ತಗೊಳ್ತಿರ್ತಾರೆ ಈಗಲೂ ಕೂಡ. ನಾನು ಅದನ್ನು ತಗೊಂಡಾಗ 80 ರೂಪಾಯಿ ಇತ್ತು, ಇವತ್ತು 500 ರೂಪಾಯಿ ಪುಸ್ತಕ. ಅದು ಪ್ರಪಂಚದ ಯಾವ ಭಾಗದಲ್ಲಿ ಕೂಡ ಪುಸ್ತಕ ಸಿಗ್ತದೆ ನಮಗೆ. ಕನ್ನಡದಲ್ಲಿ ಕೂಡ ಆಗಿದೆ. ನಾನು ಇಂಗ್ಲೀಷು ಮತ್ತು ಕನ್ನಡ 2 ರೂಪಾಯಿ ಓದಿನಿ. ಕನ್ನಡವನ್ನು 3-4 ಸಲ ಓದಿನಿ.
ನನಗೆ ನನ್ನ ಅಧ್ಯಯನದಲ್ಲಿ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಸಾಹಿತ್ಯಿಕ ಕೃತಿಗಳನ್ನು ಓದಿರ್ಬೋದು. ಹಿಮಾಲಯದ ಮಹಾತ್ಮರ ಸನ್ನಿಧಿ ಪುಸ್ತಕ ಅನ್ನುವಂಥದ್ದು ಓದಿದಾಗ ಮನಸ್ಸಿಗೆ ಕೊಡ್ತಕ್ಕಂಥ ಪಾರಮಾರ್ಥಿಕ ಅಲೌಕಿಕವಾದ ಒಂದು ಅನುಭವವನ್ನು, ಒಂದು ಆನಂದವನ್ನು ಕೊಡ್ತಿತ್ತು. ಶಿವಯೋಗಿಗಳ ಲೀಲಾಮೃತ ಅಂತೇಳಿ, ಅದು ಎಲ್ಲಿ ಬಿಡುಗಡೆ ಆಗೋದು ಗೊತ್ತಿಲ್ಲ. ಆ ಪುಸ್ತಕದ ನಂತರ ಈ ನಿರಾಕಾರಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಅದರ ಬಗ್ಗೆ ಮಾತಾಡಬೇಕಾಗಿದೆ. ಇದೊಂದು ಈಗಾಗಲೇ ಹೇಳಿದಂತೆ ಒಂದು ಅಪರೂಪದ ಕಥಾ ಸಂದರ್ಭ ಇದೆ. ಅಲ್ಲಿ ಕಥೆಗಳು ಇವೆ, ಪ್ರಸಂಗದ ವಿಶ್ಲೇಷಣೆಗಳಿವೆ, ಆಧ್ಯಾತ್ಮ ಇದೆ, ಅಲೌಕಿಕತೆ ಇದೆ, ಆಧ್ಯಾತ್ಮಿಕ ಮತ್ತು ಪಾರಮಾರ್ಥಿಕ ಇದೆ, ಮತ್ತು ಸಾಮಾಜಿಕ ತಲ್ಲಣಗಳ ಬಗ್ಗೆ ಅವರದೇ ಆದಂತಹ ಒಂದು ತತ್ವ ನಿರ್ದೇಶನವಿದೆ. ಸಾಮಾಜಿಕ ಮತ್ತು ಆಡಳಿತಾತ್ಮಕ ವಲಯದಲ್ಲಿ ಅವರು ಸೂಕ್ಷ್ಮವಾಗಿ ತಮ್ಮನ್ನು ಕಾಡಿರ್ತಕ್ಕಂಥ ವಿಷಯಗಳು, ತಮ್ಮನ್ನು ಸಮಸ್ಯೆಗೆ ಈಡು ಮಾಡಿರ್ತಕ್ಕಂಥ ವಿಷಯಗಳನ್ನು ಬಹಳ ಗಂಭೀರವಾಗಿ ಇದರಲ್ಲಿ ಬರೆದಿದ್ದಾರೆ. ಅವರು ತಮ್ಮ ಮನದಾಳದ ಮಾತಿನಲ್ಲಿ ಹೇಳ್ತೀನಿ. ಆಮೇಲೆ ವ್ಯಕ್ತಿಗಳ ಮನಸ್ಥಿತಿಗಳು, ಪರಿಸ್ಥಿತಿಗಳು, ಬಯಕೆಗಳು, ನಿರಾಶೆ, ಜೀವನೋತ್ಸಾಹ, ಭಾವನೆಗಳ ತಾಕಲಾಟ, ಅನಿವಾರ್ಯಗಳ ಹೊಂದಾಣಿಕೆ ಜೀವನದಲ್ಲಾಗಿರ್ಬೋದು ಮತ್ತು ಆಡಳಿತಾತ್ಮಕವಾಗಿರ್ಬೋದು, ಇವುಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದಾರೆ. ಈ ಕಥೆಗಳಲ್ಲಿ ತಪ್ಪು ಮಾಡದೇ ಇದ್ದರೂ ಅವಮಾನದ ಬಾಣಗಳು ತಗುಲಿ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಸಾಹಿತಿ ಮಹಾಂತೇಶ್ ಮಸ್ಕಿ, ಕೃತಿಕರ್ತೃ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ಸೇರಿದಂತೆ ಹಿರಿಯ ಸಾಹಿತಿಗಳು, ಕನ್ನಡ ಆಸಕ್ತರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗುತ್ತಿರುವ ಹೃದಯಾಘಾತಕ್ಕೆ ಕಾರಣಗಳು ಮತ್ತು ತಡೆಗಟ್ಟಲು ಇರುವ ಮಾರ್ಗಗಳ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಬೆಟ್ಟದೂರು ಆಸ್ಪತ್ರೆಯ ವೈದ್ಯರು ಮತ್ತು ಸ್ನೇಹಿತರು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ನಗರದ ಬೆಟ್ಟದೂರು ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನ, ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ನನಗೆ ನನ್ನ ವೈದ್ಯರು ಸೂಚಿಸಿದ ನಿಯಮ ಅನುಸಾರ ಜೀವನ ಶೈಲಿ ಅಳವಡಿಸಿಕೊಂಡಿರುವೆ, ಹಾಗಾಗಿ ಆರೋಗ್ಯವಂತನಾಗಿರುವೆ ಎಂದು ತಿಳಿಸಿದರು. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಸುರೇಶ್ ಸಗರದ್ ಮಾತನಾಡಿ, ಸರ್ಕಾರ ಕೂಡ ಹೃದಯಾಘಾತ ತಡೆಗಟ್ಟಲು ಹಲವು ಸಲಹೆ ಸೂಚನೆಗಳನ್ನು ನೀಡಿದೆ. ಹೃದಯ ಸ್ವಾಸ್ಥ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ಕೂಡ ನಿರಂತರವಾಗಿ ನಡೆಯುತ್ತಲೇ ಇದೆ. ಹೃದಯ ಕಾಯಿರೋ ಎಂಬ ಕವಿತೆ ಓದುವ ಮೂಲಕ ಜಾಗೃತಿ ಮೂಡಿಸಿದರು. ಡಾಕ್ಟರ್ ಬಸವಪ್ರಭು ಪಾಟೀಲ್ ಮಾತನಾಡಿ, ಜೀವನದಲ್ಲಿ ವಿಶ್ರಾಂತಿ ಬಯಸದ ಅಂಗವೆಂದರೆ ಹೃದಯ ವಿಶ್ರಾಂತಿ ಬಯಸಿದರೆ ನಮ್ಮ ಜೀವನಕ್ಕೆ ಮುಕ್ತಿ ಸಿಗಲಿದೆ. ಆರೋಗ್ಯವಾದ ಮನಸ್ಸನ್ನು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ನೆಮ್ಮದಿ ಮೂಡಿ ಸಂತೋಷದಿಂದ ಇರಲು ಸಾಧ್ಯ. ನೆಮ್ಮದಿಯ ಜೀವನದಲ್ಲಿ ಇದ್ದ ಆರೋಗ್ಯವು ಕೂಡ ಚೆನ್ನಾಗಿ ಇರಲಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಕಲೇಶ್ ಪಾಟೀಲ್, ಡಾಕ್ಟರ್ ಮಂಜುನಾಥ್ ಹಟ್ಟಿ, ಡಾಕ್ಟರ್ ರವಿ ಪಾಟೀಲ್, ಡಾಕ್ಟರ್ ಬಿಕೆ ದೇಸಾಯಿ, ಡಾಕ್ಟರ್ ರಾಘವೇಂದ್ರ, ಹನುಮಂತರಾವ್, ಹೇಮಣ್ಣ ಹುಣ್ಣಿ, ಶೆಟ್ಟಿ ನಾಗರಾಜ್, ಡಾಕ್ಟರ್ ಶರಣಗೌಡ, ಡಾಕ್ಟರ್ ಅಮರೇಶ್ ಪಾಟೀಲ್, ಡಾಕ್ಟರ್ ವಿನ್ಯಾಸ್, ವಿಶ್ವನಾಥ್ ಸ್ವಾಮಿ ಹಿರೇಮಠ್, ಕಲ್ಲೂರು ಸಂದೀಪ್, ರಾಘವೇಂದ್ರ, ಚನ್ನಬಸವನಗೌಡ, ಮಹಾಂತೇಶ್ ಸಜ್ಜನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಆರಂಭದಲ್ಲಿ ಡಾಕ್ಟರ್ ಸಕಲೇಶ್ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಮಂಜುನಾಥ್ ನಿರೂಪಿಸಿದರು. ಮಹಾಂತೇಶ್ ಸಜ್ಜನ್ ವಂದಿಸಿದರು. ಬೆಟ್ಟದೂರು ಆಸ್ಪತ್ರೆಯಿಂದ ಆರಂಭವಾದ ಸೈಕಲ್ ಜಾಥಾ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಜಾಥಾದುದ್ದಕ್ಕೂ ಹೃದಯ ರೋಗ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷಾತೀತವಾಗಿ ಅಹಿಂದ ಚಳವಳಿ ಕಟ್ಟಲು ಜಿಲ್ಲಾ ಸಮಿತಿ ರಚನೆ, ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಆರ್ಥಿಕ ನೆರವು, ಕೃಷ್ಣಪ್ಪ ಗುಣಸಾಗರ್. ಒಳ ಮೀಸಲಾತಿ ಛಲವಾದಿ ಸಮಾಜ ವಿರೋಧವಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆರೋಪ ಸಲ್ಲದು, ಶಿವರಾಜ್ ಜಾನೇಕಲ್. ನಿರಾಕಾರ ಕಥಾ ಸಂಕಲನದಲ್ಲಿ ಸಾಮಾಜಿಕ ಸವಾಲುಗಳು ಮತ್ತು ಸ್ಥಿತಿಗತಿಗಳ ಬಗ್ಗೆ ರಚನೆ, ಜಯಣ್ಣ. ಮತ್ತು
ಬೆಟ್ಟದೂರು ಆಸ್ಪತ್ರೆಯಿಂದ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾ, ಹೃದಯಾಘಾತ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ. ಬೋಸರಾಜ್. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. 15ನೇ ವರ್ಷದ ಶರನವರಾತ್ರಿ ಮಹೋತ್ಸವ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.